ಹಾಯ್ ಹಲೋ ನಮಸ್ತೆ. ಇವತ್ತೊಂದು ಒಳ್ಳೆ ಮೆಸೇಜ್ ಜೊತೆ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಆ ಮೆಸೇಜ್ ಎಲ್ರಿಗೂ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬಿಸಿಲುಗಾಲ ಅಂದರೆ ಎಲ್ರಿಗೂ ಗೊತ್ತೇ ಇದೆಯಲ್ವಾ, ತುಂಬ ಬಿಸಿಲಿದೆ. ಈ ಬಿಸಿಲಲ್ಲಿ ಇರೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಈ ಹಳ್ಳಿಗಳಲ್ಲಿ ಶೀಟಿನ ಮನೆ ಅಂತ ಅಂತಾರಲ್ವ, ಆ ಶೀಟಿನ ಮನೆಯಲ್ಲಂತೂ ಇನ್ನೂ ಇರೋಕ್ಕೆ ಆಗಲ್ಲ. ಅಂಥ ಮನೆಯಲ್ಲಿ ಏನು ಮಾಡಿ ಅಂತಂದರೆ, ಈ ಥರ ಕಾಟನ್ ಬಟ್ಟೆ ಏನಾದರೂ ಎತ್ಕೊಳ್ಳಿ. ಕಾಟನ್ ಬಟ್ಟೆ ಎತ್ಕೊಂಡ್ಬಿಟ್ಟು ಈ ಕಾಟನ್ ಬಟ್ಟೆನ ನೋಡಿ, ನಾನು ಇಲ್ಲಿ ಲುಂಗಿ ತೊಗೊಂಡಿದ್ದೀನಿ, ನೀವೇನಾದರೂ ತೊಗೊಳ್ಳಿ, ನೋ ಪ್ರಾಬ್ಲಮ್. ಕಾಟನ್ ಬಟ್ಟೆ ಎತ್ಕೊಂಡ್ಬಿಟ್ಟು ಇದನ್ನು ತಗೊಂಡು ಹೋಗಿ ನೀರಲ್ಲಿ ಅದ್ಬಿಡಿ ಅಂದರೆ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡ್ಕೊಂಡ್ಬಿಟ್ಟು ಲೈಟಾಗಿ ಈಗ ಕಾಟನ್ ಬಟ್ಟೆನ ಒದ್ದೆ ಮಾಡಿ ಲೈಟಾಗಿ ಹಿಂಡಿ, ಇಲ್ಲಿ ನಾನು ತೋರಿಸ್ತೀನಿ ನೋಡಿ. ಈಗ ಹೀಗೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಬಕೆಟಲ್ಲಾದರೂ ಅದ್ದಿ ತೆಗೀರಿ, ಇಲ್ಲ ಹೀಗೆ ಟಾಪಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಒದ್ದೆ ಮಾಡ್ಕೊಂಬಿಡಿ. ಒದ್ದೆ ಮಾಡ್ಕೊಂಬಿಟ್ಟು ಹಿಂಡಿಬಿಡಿ ಸ್ವಲ್ಪ, ಹಾಗೆ ಒದ್ದೆ ಮಾಡಿಬಿಟ್ಟು ಹಿಂಡಿ ಸ್ವಲ್ಪ, ಹಾಗೆ ಅಂದರೆ ಕೆಳಗಡೆ ಹನಿ ಹನಿ ಬೀಳ್ತಾ ಇರಬಾರ್ದು, ಹಾಗೆ ಹಿಂಡಿಬಿಟ್ಟು ವಿಂಡೋಸಲ್ಲಿ ಮತ್ತು ಮೇನ್ ಡೋರಲ್ಲಿ ಹಾಕಿ ನೋಡಿ. ನಾನು ವಿಂಡೋಸಲ್ಲಿ ಹಾಕ್ತಾಯಿದ್ದೀನಿ. ಇದು ವಿಂಡೋಸಲ್ಲಿ ಒಂದು, ಮತ್ತು ಇದು ಮೇನ್ ಡೋರಲ್ಲಿ ಒಂದು ಹಾಕೋಣ ಅಂತೇಳಿ, ಮತ್ತು ಇನ್ನೊಂದು ಕಾಟನ್ ಬಟ್ಟೆನ ಅಂದರೆ ಲುಂಗಿನ ಎತ್ಕೊಂಡು ಬಂದು ನೋಡಿ ಒದ್ದೆ ಮಾಡ್ತಾಯಿದ್ದೀನಿ. ಟಾಪಲ್ಲಿ ಒದ್ದೆ ಮಾಡ್ಕೊಂಬಿಟ್ಟು ಸ್ವಲ್ಪ ಹಿಂಡಿಬಿಟ್ಟು ಮೇನ್ ಡೋರಲ್ಲಿ ಗಾಳಿ ಬರ್ತಿರುತ್ತಲ್ವ, ಆ ಕಡೆ ಮೇನ್ ಡೋರಲ್ಲಿ ನೋಡಿ ನಾನು ಹಾಕ್ತಾಯಿದ್ದೀನಿ. ಮೇಲೆ 2 ಮೊಳೆ ಹೊಡೆದ್ಬಿಟ್ಟು ಆ ಮೊಳೆಗೆ ಇದು ಸಿಗಿಸ್ಬಿಡೋದು ನೋಡಿ. ಹಾಗೆ ಸಿಗಿಸ್ಬಿಟ್ರೆ ಬರೋ ಗಾಳಿ ಏನಾಗುತ್ತೆ, ಬಿಸಿ ಗಾಳಿ ಬಂದಾಗ ಇಲ್ಲಿ ತಡೆ ಹಿಡಿಯುತ್ತೆ, ಡೋರಲ್ಲಿ ತಡೆ ಹಿಡಿದು ಈ ಡೋರಿಂದ ಇದು ಬಿಸಿ ಇಲ್ಲಿ ಫಿಲ್ಟರ್ ಆಗಿ ತಣ್ಣನೆ ಗಾಳಿ, ಅಂದರೆ ಇದು ಒದ್ದೆ ಬಟ್ಟೆ ಇದೆಯಲ್ಲ, ಇದರಿಂದ ಒಳಗಡೆ ತಣ್ಣನೆ ಗಾಳಿ ಬರುತ್ತೆ. ಆ ತಣ್ಣನೆ ಗಾಳಿಯಿಂದ ಒಳಗಡೆ ಒಂಥರ AC ಕೂತಿರೋ ಥರ ಅನಿಸುತ್ತೆ ಮಕ್ಕಳಿಗೆ, ಅಂದರೆ ಅಷ್ಟು ತಂಪಾಗಿರುತ್ತೆ ಮನೆ. ಒಂದು ಹಾಫ್ ಆನ್ ಅವರ್ 1 ಅವರಿಗೆಲ್ಲ ಈ ಥರ ಚೇಂಜ್ ಮಾಡಬೇಕು, ಒದ್ದೆ ಮಾಡಿ. ಯಾಕಂದರೆ ಜಾಸ್ತಿ ಬಿಸಿಲಿದೆ ಅಲ್ವಾ, ಬೇಗ ಒಣಗೋಗ್ಬಿಡುತ್ತೆ. ಮಸ್ಕಿಟೋ ಪರ್ದೆ ಇದೆ ಅಲ್ವಾ, ಚಿಕ್ಕ ಮಕ್ಕಳು ಒಳಗಡೆ ಮಲಗಿರ್ಬೇಕಾದ್ರೆ ಪರ್ದೆ ಹಾಕಿರ್ತಾರಲ್ವ, ಇದ್ರ ಮೇಲೆ ಆ ಒದ್ದೆ ಬಟ್ಟೆನ ಹಾಕಿಬಿಟ್ರೆ ಮಕ್ಕಳಿಗೆ ಹೀಟ್ ಅನಿಸಲ್ಲ, ಕೂಲಾಗಿರುತ್ತೆ ಮತ್ತು ತಂಪಾಗಿ ನಿದ್ದೆ ಬರುತ್ತೆ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ.